ಇನ್ನು ಕನ್ನಡದ ಖ್ಯಾತ ಗಾಯಕ ಅನಿಸಿಕೊಂಡಿರುವ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವರಿಗೆ ವಿಚ್ಛೇದನವನ್ನ ನೀಡಿದ ನಂತರ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಅಂತಾನೆ ಹೇಳಬಹುದು. ಈ ನಡುವೆ ಚಂದನ್ ಶೆಟ್ಟಿ ಅವರ ಹೊಸ ಹಾಡು ಬಿಡುಗಡೆಯಾಗಿದೆ. ಹೌದು, ಚಂದನ್ ಶೆಟ್ಟಿ ಅವರ ಕ್ಯಾಂಡಿ ಕ್ರಶ್ ಹಾಡು ಬಿಡುಗಡೆಯಾಗಿದ್ದು, ಈ ಹಾಡು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಸ್ಥಾನದಲ್ಲಿದೆ. ಇತ್ತ ನಿವೇದಿತಾ ಗೌಡ ಅವರು ಫಾರಿನ್ ಪ್ರವಾಸದಲ್ಲಿ ಇದ್ದರೆ, ಚಂದನ್ ಶೆಟ್ಟಿ ಅವರು ತಮ್ಮ ಹಾಡು ಸಕ್ಸಸ್ ಆದ ಖುಷಿಯಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು. ಈ ನಡುವೆ ಚಂದನ್ ಶೆಟ್ಟಿ ಅವರು ಕ್ಯಾಂಡಿ ಕ್ರಶ್ ಹಾಡಿನಲ್ಲಿ ತನ್ನ ಜೊತೆ ನಟನೆಯನ್ನ ಮಾಡಿದ ಸುಷ್ಮಿತಾ ಅವರ ಜೊತೆ ಗುಡ್ ನ್ಯೂಸ್ ಅನ್ನ ಹಂಚಿಕೊಂಡಿದ್ದಾರೆ. ನಿವೇದಿತಾ ಗೌಡ ಅವರಿಂದ ವಿಚ್ಛೇದನವನ್ನ ಪಡೆದುಕೊಂಡಿದ್ದ ಚಂದನ್ ಶೆಟ್ಟಿ ಅವರು ಹೊಸ ವರ್ಷದ ಆರಂಭದಲ್ಲಿಯೇ ಸುಷ್ಮಿತಾ ಅವರ ಜೊತೆ ಗುಡ್ ನ್ಯೂಸ್ ಅನ್ನ ಹಂಚಿಕೊಂಡಿದ್ದಾರೆ. ಹಾಗಾದರೆ ಚಂದನ್ ಶೆಟ್ಟಿ ಅವರು ಸುಷ್ಮಿತಾ ಅವರ ಜೊತೆ ಹಂಚಿಕೊಂಡ ಗುಡ್ ನ್ಯೂಸ್ ಏನು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ಚಂದನ್ ಶೆಟ್ಟಿ ಅವರ ಹೊಸ ಹಾಡು ಕ್ಯಾಂಡಿ ಕ್ರಶ್ ಹೇಗಿದೆ ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೌದು, ಚಂದನ್ ಶೆಟ್ಟಿ ಅವರ ಕ್ಯಾಂಡಿ ಕ್ರಶ್ ಹಾಡು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಸ್ಥಾನದಲ್ಲಿದೆ. ಇನ್ನು ನಿವೇದಿತಾ ಗೌಡ ಅವರಿಂದ ವಿಚ್ಛೇದನವನ್ನ ಪಡೆದುಕೊಂಡಿದ್ದ ಚಂದನ್ ಶೆಟ್ಟಿ ಅವರು ಕ್ಯಾಂಡಿ ಕ್ರಶ್ ಹಾಡಿನ ಬಿಡುಗಡೆಯಲ್ಲಿ ಸಾಕಷ್ಟು ಬ್ಯುಸಿಯಾಗಿದ್ದರು. ಸದ್ಯ ಕ್ಯಾಂಡಿ ಕ್ರಶ್ ಹಾಡಿನಲ್ಲಿ ಸುಷ್ಮಿತಾ ಅವರ ಜೊತೆ ಕಾಣಿಸಿಕೊಂಡಿದ್ದ ಚಂದನ್ ಶೆಟ್ಟಿ ಅವರು ಈಗ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ. ಇನ್ನು ಈ ಕುರಿತಂತೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಒಂದನ್ನು ಶೇರ್ ಮಾಡಿರುವ ಚಂದನ್ ಶೆಟ್ಟಿ ಅವರು ಕ್ಯಾಂಡಿ ಕ್ರಶ್ ಹಾಡು ಯಾರಿಗೆ ಇಷ್ಟ ಆಗಿದೆಯೋ ಅವರೆಲ್ಲರೂ ತಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಮತ್ತು ನಾನು ಮತ್ತು ಸುಷ್ಮಿತಾ ಅವರ ಊರಿಗೆ ಬರುವ ಪ್ರಯತ್ನವನ್ನ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಕ್ಯಾಂಡಿ ಕ್ರಶ್ ಹಾಡು ಯಾರಿಗೆ ಇಷ್ಟವಾಗಿದೆಯೋ ಅವರೆಲ್ಲರೂ ಇನ್ಸ್ಟಾಗ್ರಾಂನಲ್ಲಿ ತಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಲು ಕೇಳಿಕೊಂಡಿದ್ದಾರೆ ಚಂದನ್ ಶೆಟ್ಟಿ ಅವರು. ಇನ್ನು ಚಂದನ್ ಶೆಟ್ಟಿ ಅವರು ಅಭಿಮಾನಿಗಳು ಕಮೆಂಟ್ ಮಾಡಿದ ಊರಿಗೆ ಸುಷ್ಮಿತಾ ಅವರ ಜೊತೆ ಬರಲು ತೀರ್ಮಾನವನ್ನ ಮಾಡಿದ್ದಾರೆ. ಕ್ಯಾಂಡಿ ಕ್ರಶ್ ಹಾಡಿನ ಪ್ರಚಾರಕ್ಕಾಗಿ ಚಂದನ್ ಶೆಟ್ಟಿ ಅವರು ಈಗ ಅಭಿಮಾನಿಗಳ ಊರಿಗೆ ಸುಷ್ಮಿತಾ ಅವರ ಜೊತೆ ಬರಲು ಮುಂದಾಗಿದ್ದಾರೆ. ಸದ್ಯ ಈ ಕುರಿತಂತೆ ಚಂದನ್ ಶೆಟ್ಟಿ ಅವರು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದು, ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಅಂತಾನೆ ಹೇಳಬಹುದು.